ಹಲೋ ಫ್ರೆಂಡ್ಸ್, ಝೀರೋ ಟು ಹೀರೋ. ನೀವು ಝೀರೋಯಿಂದ ಹೀರೋ ಲೆವೆಲ್ಗೆ ಇಂಗ್ಲೀಷ್ ಗ್ರಾಮರ್ನ ಹೇಗೆ ಕಲಿಬಹುದು, ಎಷ್ಟು ಪರಿಣಾಮಕಾರಿಯಾಗಿ ಈ ಕೋರ್ಸ್ ನಿಮಗೆ ಎಷ್ಟು ಯೂಸ್ಫುಲ್ ಆಗುತ್ತೆ. ನೀವು ಸ್ಕೂಲ್ ಸ್ಟೂಡೆಂಟ್ಸ್ ಆಗಿರಿ, ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಕಲಿತಾ ಇರುವಂಥವ್ರಾಗಿರಿ, ಅಥವಾ ಇಂಗ್ಲೀಷ್ನ ಒಂದು ಹಾಬಿಯಾಗಿ ಕಲಿಬೇಕು ಅನ್ನೋ ಒಂದು ಆಸಕ್ತಿ ಇರೋರಾಗಿರಿ, ಎಲ್ರಿಗೂ ಕೂಡ ಫಾರ್ ಎವ್ರಿ ಒನ್ ಆರ್ ಎನಿ ಒನ್ ಈ ಕೋರ್ಸ್ ಅಪ್ಲೈ ಆಗುತ್ತೆ. ಕೆಲವ್ರಿಗೆ ಅಲ್ಪ ಸ್ವಲ್ಪ ಗೊತ್ತಿರೋವಂಥವ್ರಿಗೆ ಬೋರ್ ಅನ್ನಿಸ್ಬೋದು ನಿಮಗೆ. ಆದರೆ ಎಂಟೈರ್ ಕಾನ್ಸೆಪ್ಟ್ಸನ್ನು ಎಲ್ಲ ಆ್ಯಂಗಲ್ಗಳಿಂದನೂ ನಾವು ಕವರ್ ಮಾಡ್ತಾ ಇರೋದು ಈ ಟೈಟಲ್ಗೋಸ್ಕರ, ಝೀರೋ ಟು ಹೀರೋ. ಅಕ್ಷರಶಃ ನಿಮಗೆ ಏನೂ ಗೊತ್ತಿಲ್ಲ ಅಂತ ಅಂದ್ಕೊಂಡು ಅಲ್ಲಿಂದ ಗ್ರಾಮರಲ್ಲಿ ಪರ್ಫೆಕ್ಟ್ ಆಗೋವರೆಗೂ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನೀವು ಅದನ್ನು ಸುಲಭವಾಗಿ, ಸುಲಲಿತವಾಗಿ, ಈಸಿಯಾಗಿ ನಿಭಾಯಿಸೋವರೆಗೂ, ಮಾತಾಡಲಿಕ್ಕೆ, ಮಕ್ಕಳದು ಹೋಮ್ವರ್ಕ್ ಮಾಡಿಸ್ಲಿಕ್ಕೆ ಅಥವಾ ನಿಮ್ಮ ಸ್ಕೂಲ್ ಎಕ್ಸಾಮ್ಸ್ಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಪ್ರತಿಯೊಂದು ಆ್ಯಂಗಲಿಂದ ಓವರಾಲ್ ಲರ್ನಿಂಗನ್ನು ನಾವು ಮಾಡಬೇಕಂತ ಇದರಲ್ಲಿ ಶುರು ಮಾಡಿರುವಂಥದ್ದು ಈ ಕೋರ್ಸಲ್ಲಿ. ಬನ್ನಿ ಶುರು ಮಾಡೋಣ. ಝೀರೋ ಟು ಹೀರೋ, English grammar for anyone or everyone, for any exam or every exam. ಏನು ಗ್ರಾಮರ್ ಅಂದರೆ? ಗ್ರಾಮರ್ ಅನ್ನುವಂಥದ್ದು ಒಂದು ಸಿಸ್ಟಮ್ ಅಥವಾ ಒಂದು ಸ್ಟ್ರಕ್ಚರ್, ಒಂದು ಭಾಷೆಯ ಒಂದು ಸಿಸ್ಟಮ್ ಆಗಿರುತ್ತೆ, ಒಂದು ಸ್ಟ್ರಕ್ಚರ್ ಆಗಿರುತ್ತೆ. ಆ ಸಿಸ್ಟಮ್ ಪ್ರಕಾರನೇ ನಾವು ಆ ಭಾಷೆಯನ್ನು ಬಳಕೆ ಮಾಡುವಾಗ ಮಾತ್ರ ನಾವು ಬಳಕೆ ಮಾಡುವ ಭಾಷೆಗೆ ಒಂದು ಅರ್ಥ ಮತ್ತು ಒಂದು ಪರಿಪೂರ್ಣತೆ ಬರುತ್ತೆ. ವಿತೌಟ್ ಗ್ರಾಮರ್ ಅಥವಾ ಗ್ರಾಮರ್ನ ನಾವು ಬಳಸದೆ ಭಾಷೆಯನ್ನು ಬಳಸಿದ್ರೆ ಅಭಾಸ ಆಗಲಿಕ್ಕೆ, ಆಡಾಗಿ ಕಾಣಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಗ್ರಾಮರ್ ಈಸ್ ದ ಸಿಸ್ಟಮ್ ಆ್ಯಂಡ್ ಸ್ಟ್ರಕ್ಚರ್ ಆಫ್ ಲ್ಯಾಂಗ್ವೇಜ್. It includes the rules that governs how words are used and combined to form meaningful sentences. ಅರ್ಥಪೂರ್ಣವಾದ ವಾಕ್ಯಗಳನ್ನು ರಚನೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಹೇಗೆ ಪದಗಳನ್ನು ಜೋಡಿಸ್ಬೇಕು, ಹೇಗೆ ಪದಪುಂಜಗಳು ಫಾರ್ಮ್ ಆಗ್ತವೆ, ಅದರ ಮೂಲಕ ಸೆಂಟೆನ್ಸ್ ಅರ್ಥಗರ್ಭಿತವಾಗುತ್ತೆ ಅನ್ನುವಂಥದ್ದನ್ನು ತಿಳಿಸುವಂಥದ್ದು ಗ್ರಾಮರ್. ಏನು ಇಂಪಾರ್ಟೆನ್ಸ್ ಏನು, ಯಾತಕ್ಕಾಗಿ ಗ್ರಾಮರ್ ನಮಗೆ ಬೇಕು ಅಂತ ಹೇಳಿದ್ರೆ, ನಮ್ಮ ಸಂವಹನವನ್ನು ಅಥವಾ ನಮ್ಮ ಕಮ್ಯುನಿಕೇಷನನ್ನು, ಭಾಷೆಯನ್ನು ಎಫೆಕ್ಟಿವ್ ಆಗಿ ಬಳಸಬೇಕು ಅಂತ ಹೇಳಿದ್ರೆ, ಕ್ಲಿಯರ್ ಆಗಿ ನಾವು ಏನನ್ನು ಹೇಳಬೇಕು ಅಂದ್ಕೊಂಡಿದ್ದೀವೋ ಅದನ್ನು ಹೇಳಬೇಕು ಅಂತ ಹೇಳಿದ್ರೆ, ಮತ್ತೊಬ್ಬರಿಗೆ ಅರ್ಥವಾಗೋ ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ವಿ ನೀಡ್ ಗ್ರಾಮರ್. ಪ್ರಾಪರ್ ಗ್ರಾಮರ್ is the essential for effective communication, as it makes your writing clear and understandable. ನೀವು ಬಳಸಿದ ಗ್ರಾಮರ್ ಮೂಲಕ ಅಥವಾ ನೀವು ಬಳಸಿದ ಭಾಷೆಯು ಹೆಚ್ಚು ಅರ್ಥಗರ್ಭಿತವಾಗಿರಬೇಕು, ಕ್ಲಿಯರ್ ಆಗಿರಬೇಕು ಅಂತ ಹೇಳಿದ್ರೆ ನೀವು ಗ್ರಾಮರನ್ನು ಫಾಲೋ ಮಾಡಬೇಕು. ಇಲ್ಲ ಅಂದರೆ ಅರ್ಥಹೀನತೆಗೆ ಅಥವಾ ಮತ್ತೊಂದು ಅರ್ಥವನ್ನು ಕೊಡಲಿಕ್ಕೆ ಅದು ಕಾರಣ ಆಗುತ್ತೆ. ವರ್ಡ್ಸ್ ಆ್ಯಂಡ್ ಸೆಂಟೆನ್ಸಸ್. ವರ್ಡ್ಸ್ ಅಂದರೆ ಏನು? ಆ್ಯಕ್ಚುಲಿ ನಾವು ಬಳಸುವ ಪ್ರತಿಯೊಂದು ಪದವು ವಾಕ್ಯ ರಚನೆಗೆ ಕಾರಣ ಆಗುತ್ತೆ. ನಾವು ಪದಗಳಷ್ಟೇ ಹೇಳಿಬಿಟ್ರೆ, ನಾನಿವಾಗ ನಿಮಗೆ ಈ ದಿನ ನಾವು ಇಂಗ್ಲೀಷ್ ಗ್ರಾಮರ್ ಕ್ಲಾಸಸ್ಸನ್ನು ಝೀರೋಯಿಂದ ಹೀರೋ ಲೆವೆಲ್ವರೆಗೆ ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತ ಪರಿಪೂರ್ಣ ವಾಕ್ಯಗಳಲ್ಲಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅದರ ಬದಲು ನಾನು ಗ್ರಾಮರ್ ಬನ್ನಿ, ವರ್ಡ್ಸ್ ಕಲಿರಿ, ಸೆಂಟೆನ್ಸ್ ತಿಳ್ಕೊಳ್ಳಿ, ಇದು ಕೂಡ ವಾಕ್ಯ ರಚನೆ ಆಯಿತು. ಸೊ ಕೆಲವೊಂದು ಒಂದೇ ವರ್ಡಿಂದ ನಾವು ಪರಿಪೂರ್ಣವಾಗಿ ಏನನ್ನು ನಾವು ಹೇಳಬೇಕು ಅಂದ್ಕೊಂಡಿದ್ದೀವೋ ಅದನ್ನು ಕಂಪ್ಲೀಟಾಗಿ ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ವರ್ಡ್ಗಳನ್ನು ಜೋಡಿಸಿದ್ರೆ ಮಾತ್ರ ಅಲ್ಲಿ ಸೆಂಟೆನ್ಸ್ ಫಾರ್ಮೇಷನ್ ಆಗುತ್ತೆ. ಆ ಸೆಂಟೆನ್ಸ್ ಮೂಲಕ ನಾವು ಏನನ್ನು ಹೇಳಬೇಕು ಅಂದ್ಕೊಂಡಿರ್ತೀವೋ ಅದನ್ನು ಕ್ಲಿಯರಾಗಿ ಮತ್ತು ಮೀನಿಂಗ್ಫುಲ್ಲಾಗಿ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ವರ್ಡ್ಸನ್ನು ನಾವೇನಂತ ಹೇಳ್ಬೋದು? These are the basic building blocks of a language.
ನೀವೊಂದು ದೊಡ್ಡ ಸೌಧವನ್ನು ಕಟ್ಟಬೇಕು, ಒಂದು ಅರಮನೆಯನ್ನು ಕಟ್ಟಬೇಕಂತ ಹೇಳಿದ್ರೆ ಚಿಕ್ಕ ಚಿಕ್ಕ ಇಟ್ಟಿಗೆ ಬ್ಲಾಕ್ಸನ್ನು ನೀವು ಹೇಗಿಡ್ತೀರೋ ಅದೇ ರೀತಿ ಪದಗಳನ್ನು ಸೇರಿಸಿ ನೀವು ಹೇಳಬೇಕಾದಂತಹ ಅಥವಾ ಬರೆಯಬೇಕಾದಂತಹ ವಾಕ್ಯಗಳನ್ನು ಬರೀಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈಚ್ ವರ್ಡ್ ಬಿಲಾಂಗ್ಸ್ ಟು ಎ ಸ್ಪೆಸಿಫಿಕ್ ಕೆಟಗರಿ. ಹಾಗಾದರೆ ಎಂಥ ಪದಗಳನ್ನ ನಾವು ಜೋಡಿಸ್ಕೊಂಡು ವಾಕ್ಯವನ್ನು ರಚನೆ ಮಾಡ್ತೀವಿ ಅಂತ ಹೇಳಿದ್ರೆ, ಪ್ರತಿಯೊಂದು ಪದವು ಒಂದು ಪ್ರತ್ಯೇಕತೆಯನ್ನು ಸೂಚಿಸುತ್ತೆ. ಆ ಪ್ರತ್ಯೇಕತೆಯನ್ನು ಸೂಚಿಸುವ ಪದಗಳೆಲ್ಲ ಸೇರಿ ಒಂದು ಸೆಂಟೆನ್ಸ್ ಫಾರ್ಮೇಷನ್ ಆಗುತ್ತೆ. ಸೊ ಸೆಂಟೆನ್ಸ್ ಅಂದರೆ ಏನು? ಇದನ್ನಂತೂ ನೀವು ಗ್ರಾಮರ್ ಶುರು ಮಾಡ್ತೀರಾ, ಗ್ರಾಮರ್ ಕಲಿಬೇಕಂತ ಹೇಳಿದ್ರೆ ಇದನ್ನು ವಾಕ್ಯ ಓದಿರ್ತೀರ. ತುಂಬ ಸವಕಲಾದ ವಾಕ್ಯ ಅಂತ ಹೇಳ್ಬೋದು, ಬಟ್ ನೀವು ಕಲೀಲೇಬೇಕು. ಎ ಗ್ರೂಪ್ ಆಫ್ ವರ್ಡ್ಸ್ ದಟ್ ಎಕ್ಸ್ಪ್ರೆಸ್ ಎ ಕಂಪ್ಲೀಟ್ ಥಾಟ್. ಸೆಂಟೆನ್ಸ್ ಅನ್ನುವಂಥದ್ದು ಏನು? ನಾನು ಮಾತಾಡ್ತಿರ್ಬೋದು ಅಥವಾ ಬರ್ಕೊತಿರ್ಬೋದು. ನಾವೇನು ಇವಾಗ ಮಾಡ್ತಿದ್ದೀವಿ ಅದೊಂದು ಥಾಟ್ ಆಗಿರುತ್ತೆ. ಆ್ಯಕ್ಚುಲಿ ಒಂದು ಆಲೋಚನೆ, ಒಂದು ಯೋಚನಾ ಲಹರಿ. ಅದನ್ನು ಅಕ್ಷರ ರೂಪದಲ್ಲಿ ಮತ್ತೊಬ್ಬರಿಗೆ ನಾವು ತಿಳಿಸ್ಬೇಕು ಅಂತ ಹೇಳಿದ್ರೆ ವಿ ನೀಡ್ ವರ್ಡ್ಸ್ ಆ್ಯಂಡ್ ಸೆಂಟೆನ್ಸ್. ಸೊ ಸೆಂಟೆನ್ಸಲ್ಲಿ ಟಿಪಿಕಲಿ ಕನ್ಸಿಸ್ಟ್ಸ್ ಆಫ್ ಸಬ್ಜೆಕ್ಟ್ ಆ್ಯಂಡ್ ಎ ಪ್ರೆಡಿಕೇಟ್. ಸಬ್ಜೆಕ್ಟ್ ಅಂದರೆ ಒಂದು ಆ ವರ್ಡೇ ಮೀನಿಂಗ್ ಬರೋ ರೀತಿಯಲ್ಲೇ ಒಂದು ವಿಷಯ, ವಸ್ತು, ವಾಟ್ ಎವರ್ ಇಟ್ ಈಸ್, ಯಾವುದೋ ಒಂದು ಸಂಗತಿ ಇರುತ್ತೆ. ಅದು ಏನನ್ನು ಮಾಡುತ್ತೆ, ಏನನ್ನು ಹೇಳುತ್ತೆ, ಏನನ್ನು ಸೂಚಿಸುತ್ತೆ, ಏನನ್ನು ಕುರಿತದಾಗಿ ಹೇಳಿದ್ದಾಗಿದೆ, ಇದನ್ನೆಲ್ಲ ತಿಳ್ಕೊಳ್ಳುವಂಥದ್ದು ಅಥವಾ ಹೇಳುವಂಥದ್ದು, ಅದಕ್ಕೆ ಸಂಬಂಧಪಟ್ಟಿದ್ದನ್ನು ಪ್ರೆಡಿಕೇಟ್ ಅಂತ ಹೇಳ್ತೀವಿ. ಈ ಸೆಂಟೆನ್ಸ್ ಸ್ಟ್ರಕ್ಚರ್ ಬಗ್ಗೆ ಸಪ್ರೇಟ್ ಕ್ಲಾಸ್ ಇರುತ್ತೆ, ಅದನ್ನು ಆ ಕ್ಲಾಸಲ್ಲಿ ಕನ್ಸಿಡರ್ ಮಾಡೋಣ. ಇವತ್ತು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಫೋಕಸ್ ಮಾಡೋಣ. 8 ಮೇನ್ ಪಾರ್ಟ್ ಆಫ್ ಸ್ಪೀಚನ್ನು ನಾವು ಇಂಗ್ಲೀಷ್ ಗ್ರಾಮರಲ್ಲಿ ಕಂಡುಕೊಳ್ತೀವಿ. ಅವುಗಳಲ್ಲಿ ಬೇಸಿಕ್ ಕೆಟಗರೀಸ್ ಅನ್ನೋದೇನಿದೆ ಅದನ್ನು ಒಂದು ಸೆಂಟೆನ್ಸ್ ಫಂಕ್ಷನ್ಗೆ ಹೇಗೆ ನೆರವಾಗುತ್ತೆ, ಹೇಗೆ ಅದನ್ನು ನಾವು ನೋಡಬೇಕಾಗುತ್ತೆ, ಯೂಸ್ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಫಸ್ಟ್ ನೋಡೋಣ. ಸೊ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಮೇಯ್ನ್ ಆಗಿರುವಂಥದ್ದು 8 ಮೇನ್ ಪಾರ್ಟ್ಸ್ ಆಫ್ ಸ್ಪೀಚ್. ಬೇಸಿಕ್ ಕೆಟಗರೀಸ್ ಏನು ಬೇಕು ಒಂದು ಸೆಂಟೆನ್ಸನ್ನು ಮಾಡಲಿಕ್ಕೆ, ಮತ್ತು ಅವು ಹೇಗೆ ಫಂಕ್ಷನ್ ಮಾಡ್ತವೆ ಒಂದು ಸೆಂಟೆನ್ಸಲ್ಲಿ, ಅಥವಾ ಒಂದು ಸೆಂಟೆನ್ಸನ್ನು ಹೇಗೆ ಅವು ರೂಪುಗೊಳ್ಳಲಿಕ್ಕೆ ಸಹಾಯವಾಗ್ತವೆ ಅನ್ನೋವಂಥದ್ದನ್ನು ಈ 8 ಪಾರ್ಟ್ಸ್ ಆಫ್ ಸ್ಪೀಚ್ ಅರ್ಥ ಮಾಡಿಸುತ್ತೆ. ಯಾವುದು 8 ಪಾರ್ಟ್ ಆಫ್ ಸ್ಪೀಚ್ ಅಂತ ಹೇಳಿದ್ರೆ ನೌನ್ಸ್, ಪ್ರನೌನ್ಸ್, ವರ್ಬ್ಸ್, adjectives, adverbs, prepositions, conjunctions and interjections. ಇದನ್ನೆಲ್ಲ ಒಟ್ಟಿಗೆ ಕಲೀಲಿಕ್ಕೆ ಹೋದರೆ ನೀವು ಪ್ರಶ್ನೆಗಳನ್ನು ಆನ್ಸರ್ ಮಾಡುವಾಗ ಕನ್ಫ್ಯೂಸಿಗೆ ಬೀಳ್ತೀರಾ. ಸೊ ಹಾಗಾಗಿ ನಾವೇನು ಪ್ಲ್ಯಾನ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಪ್ರತಿಯೊಂದು ಪಾರ್ಟ್ಸ್ ಆಫ್ ಸ್ಪೀಚನ್ನು ಇಂಡಿವಿಜುವಲ್ ಆಗಿ ತುಂಬ ಕ್ಲಿಯರ್ ಆಗಿ ನಿಮಗೆ ಹೇಳ್ತಾ, ಪ್ರತಿಯೊಂದು ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಕೇಳಬಹುದಾದಂತಹ ಪ್ರಶ್ನೆಗಳ ಎಕ್ಸಾಂಪಲ್ಸ್ಗಳನ್ನು ಕೊಡ್ತಾ, ಇದುವರೆಗೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಈ ಒಂದು ವಿಷಯದ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಕೂಡ ನಿಮಗೆ ಸಾಲ್ವ್ ಮಾಡಿಕೊಡ್ತಾ ನಿಮ್ಗೆ ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀವಿ. ಮೊದಲಿಗೆ ನೌನ್ಸ್. ಏನು ನೌನ್ ಅಂತ ಹೇಳಿದ್ರೆ ಇದು ಒಂದು ಇಂಗ್ಲೀಷ್ ಲ್ಯಾಂಗ್ವೇಜ್ ಅಥವಾ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಅಂತ ಹೇಳ್ಬೋದು. ನೌನ್ಸ್ ಆರ್ ವರ್ಡ್ಸ್ ದಟ್ represent people, places, things or ideas. ನೌನ್ ಅಂತಕ್ಕಂಥದ್ದು ಒಂದು ಪದವಾಗಿದ್ದು ಜನರನ್ನು, ಪ್ಲೇಸಸ್ಸನ್ನು, ಥಿಂಗ್ಸನ್ನು ಅಥವಾ ಐಡಿಯಾಸನ್ನು ಕುರಿತಾಗಿ ಯೂಸ್ ಮಾಡುವ ಅಥವಾ ಹೇಳುವ ಒಂದು ಪದ ಆಗಿರುತ್ತೆ. ಸೊ ನೌನ್ಸ್ ಆರ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಸೆಂಟೆನ್ಸಸ್. ನೌನ್ಸ್ ಕೂಡ ಸೆಂಟೆನ್ಸನ್ನು ಫಾರ್ಮ್ ಮಾಡುವಾಗ ನಮಗೆ ಬೇಕೇ ಬೇಕು. ಆ ಸೆಂಟೆನ್ಸ್ನಲ್ಲಿ ನಾವು ಪ್ರೊವೈಡ್ ಮಾಡಬೇಕಾದಂತಹ ಅಥವಾ ನೀಡಬೇಕಾದಂತಹ ಸಬ್ಜೆಕ್ಟ್ಸ್ನ ಅಥವಾ ಆಬ್ಜೆಕ್ಟ್ಸನ್ನು ನೇಮ್ ಆಗಿರುತ್ತೆ ನೌನು.
ಮತ್ತು ಈ ಸಬ್ಜೆಕ್ಟ್ಸ್ ಅಥವಾ ಆಬ್ಜೆಕ್ಟ್ಸು ಏನು ಮಾಡ್ತಾ ಇದೆ ಸೆಂಟೆನ್ಸಲ್ಲಿ ಅಥವಾ ಏನು ಮಾಡ್ತಾ ಇದೆ ಏನು ಆಗ್ತಾ ಇದೆ ಅಂತ ಹೇಳ್ತೀವಿ ಅದಕ್ಕೆ ಸಂಬಂಧಪಟ್ಟಂತೆ ಆಗಿರುತ್ತೆ. ಎಗೈನ್ ನೌನ್ಸನ್ನು ನಾವು ಇಂಡಿವಿಜುವಲ್ ಆಗಿ ಕಲಿಬೇಕು. ಎ ನೌನ್ ಇಸ್ ಎ ವರ್ಡ್ ಯೂಸ್ಡ್ ಟು ಐಡೆಂಟಿಫೈ ಎ ಪರ್ಸನ್, ಪ್ಲೇಸ್, ಥಿಂಗ್, ಅನಿಮಲ್ ಆರ್ ಅಬ್ಸ್ಟ್ರಾಕ್ಟ್ ಐಡಿಯಾ. ವಿಶೇಷವಾದ ಐಡಿಯಾ ಇರ್ಬೋದು, ಪರ್ಸನ್ ಬಗ್ಗೆ ಇರ್ಬೋದು, ಪ್ಲೇಸ್ ಬಗ್ಗೆ ಇರ್ಬೋದು, ಒಂದು ಥಿಂಗ್ ಬಗ್ಗೆ ಇರ್ಬೋದು, ಯಾವುದೇ ಸಂಗತಿ ಅಥವಾ ವಸ್ತು, ಪ್ರಾಣಿ, ಒಂದು ಆಲೋಚನೆ, ಇವುಗಳ ಬಗ್ಗೆ ಹೇಳುವಾಗ ನಾವು ಯಾವ ಪದವನ್ನು ಬಳಸ್ತೀವೋ ಆ ಪದವನ್ನು ನೌನ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಹಾಗಾದರೆ ಪರ್ಸನ್ಸ್ ಅನು ಅಂತಕ್ಕಂಥದ್ದು, ಟೀಚರ್, ಡಾಕ್ಟರ್. ಪ್ಲೇಸಸ್ ಮಾಡುವಾಗ ಮೈಸೂರು, ಪಾರ್ಕ್, ಸ್ಕೂಲ್. ಥಿಂಗ್, ಕಾರ್, ಬುಕ್, ಆ್ಯಪಲ್. ನೀವೇನಾದರೂ ಇಲ್ಲಿರೋದೇ ಬಳಸಬೇಕು ಅಂತೇನಿಲ್ಲ. ಇದೇ ಥರ ಇರ್ತಕ್ಕಂಥ ಹಲವಾರು ಮಾದರಿಗಳನ್ನು ನೀವು ಎಕ್ಸಾಂಪಲ್ ಆಗಿ ತಗೋಬೋದು. ಡಾಗ್, ಕ್ಯಾಟ್, ಎಲಿಫ್ಯಾಂಟ್ ಇವೆಲ್ಲ ಅನಿಮಲ್ ಗ್ರೂಪಿಗೆ ಬರ್ತವೆ. ಇನ್ನು ಐಡಿಯಾ, ಫ್ರೀಡಮ್ ಅಂತಕ್ಕಂಥದ್ದು ನಮಗೆ ಸಿಕ್ಕ ಸ್ವಾತಂತ್ರ್ಯವೇ ಆಗಿದ್ದರೂ ಕೂಡ ಅದೊಂದು ಕಾನ್ಸೆಪ್ಟ್, ಅದೊಂದು ಐಡಿಯಾ. ಲವ್ ಮತ್ತು ಬ್ರೇವರಿ ಇದೆಲ್ಲ ನೌನಿಗೆ ಸಿಗ್ತಕ್ಕಂತಹ ಮೋಸ್ಟ್ ಕಾಮನ್ ಎಕ್ಸಾಂಪಲ್ಸ್. ಟೈಪ್ಸ್ ಆಫ್ ನೌನ್ಸ್ ನಾನು ಆಗಲೇ ಹೇಳಿದೆ, ನಾವು 0 ಲೆವೆಲಿಂದ ತೊಗೊತೀವಿ ಇದನ್ನು ಅನ್ನುವಾಗ ಮೈಕ್ರೋಸ್ಕೋಪಿಕ್ ಲೆವೆಲಲ್ಲಿ ಇದನ್ನು ನಾನು ಕ್ಲಾಸಸನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನೌನ್ಸ್ ಅಂದ ತಕ್ಷಣ ನೌನ್ ನಿಮಗೆ ಗ್ರಾಮರಲ್ಲಿ ಬುಕ್ಕಲ್ಲಿ ಸಿಗುವಂಥ 2 ಪೇಜ್ ನೋಟ್ಸ್ ಥರ ನೌನ್ ಹೇಗೆ, ಅದು ಪಾರ್ಟ್ಸ್ ಆಫ್ ಸ್ಪೀಚು ಏನು ಬರುತ್ತೆ ಒಂದು ಕಾಲಮ್ ಹಾಕಿ ತಿಳಿಸ್ಬಿಟ್ಟು ಹೋಗ್ಬಿಡಲ್ಲ. ವಿ ಆರ್ ಗೋಯಿಂಗ್ ವೆರಿ ಡೀಪ್ ಆ್ಯಂಡ್ ಡೀಪರ್. So, nouns can be categorized into several types. ತುಂಬ ವಿಧಗಳನ್ನು ನಾವು ನೌನ್ಸಲ್ಲಿ ಕಾಣ್ಬೋದು. ಆದರೆ ಮೇಜರ್ ಆಗಿ ಯೂಸ್ ಮಾಡ್ತಕ್ಕಂತಹ 8 ಟೈಪ್ಸ್ ನೌನ್ಸನ್ನು ನಾನಿಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಆ್ಯಸ್ ಪರ್ ಯುವರ್ ಅಕಾಡೆಮಿಕ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಬೇಕಾಗಿರೋ ಸಿಲೆಬಸ್ ಪ್ರಕಾರ. ಅದರಲ್ಲಿ ಇವತ್ತಿನ ಕ್ಲಾಸಲ್ಲಿ ನಾವು ನೋಡುವಂಥದ್ದು ಕಂಪ್ಲೀಟಾಗಿ ಪ್ರಾಪರ್ ನೌನ್. ಪ್ರತಿಯೊಂದು ಶಾರ್ಟ್ ವಿಡಿಯೋ ಇರುತ್ತೆ, ನಿಮಗೆ ಬೋರ್ ಹೊಡಿಸಲ್ಲ. ಎಷ್ಟು ಟೆಕ್ನಿಕ್ ಬೇಕು, ಎಷ್ಟು ಕ್ಲಾರಿಟಿ ಬೇಕು, ಎಷ್ಟು ಎಕ್ಸಾಂಪಲ್ಸ್ ಬೇಕು ಅದ್ರ ಮೇಲಷ್ಟೇ ಫೋಕಸ್ ಮಾಡ್ತೀವಿ. ಸೊ ಇಂದಿನ ವಿಡಿಯೋದಲ್ಲಿ ಪ್ರಾಪರ್ ನೌನ್ ಬಗ್ಗೆ ಮಾತ್ರ ಹೇಳ್ತೀವಿ. ಇನ್ನು ಉಳಿದಂಥ ನೌನ್ಸ್ಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಹೋಗ್ತಾ ತಿಳಿಸ್ಕೊಡ್ತೀವಿ. ಪ್ರತಿಯೊಂದು ಒನ್ ವಿಡಿಯೋ ಆನ್ ಪ್ರಾಪರ್ ನೌನ್ಸ್ ಎಕ್ಸ್ಪ್ಲನೇಷನ್ ಇರುತ್ತೆ. ನೆಕ್ಸ್ಟ್ ವಿಡಿಯೋ ಆನ್ ಪ್ರಾಪರ್ ನೌನ್ಸ್ ಲಾಟ್ ಆಫ್ ಎಕ್ಸಾಂಪಲ್ಸ್ ಇರುತ್ತೆ. ಅನದರ್ ವಿಡಿಯೋ ಆನ್ ಪ್ರಾಪರ್ ನೌನ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇದುವರೆವರೆಗೂ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಹೇಗೆ ಉತ್ತರಿಸಬೇಕು, ಹೇಗೆ ಆ ಪ್ರಶ್ನೆಗಳು ನಮ್ಮನ್ನು ಕನ್ಫ್ಯೂಸ್ ಮಾಡ್ತವೆ ಅನ್ನೋದನ್ನು ನಾನು ಪ್ರೀವಿಯಸ್ ಇಯರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕ್ವಶನ್ಸಿಂದ IAS ಇಂದ ಹಿಡಿದು SSC ಎಲ್ಲೆಲ್ಲೆಲ್ಲ ಕೇಳಿದ್ದಾರೆ ಈ ಸಬ್ಜೆಕ್ಟ್ ಬಗ್ಗೆ ಅಥವಾ ಈ ಟಾಪಿಕ್ ಬಗ್ಗೆ ಅದೆಲ್ಲ ಪ್ರಶ್ನೆಗಳನ್ನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಪ್ರಾಪರ್ ನೌನ್ ಅನ್ನೋದು ಏನು, ನೌನ್ನ ಒಂದು ವಿಧ ಅಂತ ನಿಮ್ಗೆ ಇವಾಗ ಗೊತ್ತಾಗಿದೆ. ಸೊ ಇದು ಪ್ರಾಪರ್ ನೌನ್ ಅನ್ನೋದನ್ನು ಏನನ್ನು ಸೂಚಿಸುತ್ತೆ ಅಂತ ಹೇಳಿದ್ರೆ, ಸ್ಪೆಸಿಫಿಕ್ ಪರ್ಸನ್, ಒಂದು ಪ್ಲೇಸ್ ಅಥವಾ ಪರ್ಟಿಕ್ಯುಲರ್ ಪ್ಲೇಸ್, ಒಂದು ಪರ್ಟಿಕ್ಯುಲರ್ ಥಿಂಗ್ ಬಗ್ಗೆ ಇದು ಸೂಚಿಸುತ್ತೆ. ಮತ್ತು ಇದು ಯಾವಾಗಲೂ ಆ ಪದ ಎಲ್ಲೇ ಇರಲಿ ಕ್ಯಾಪಿಟಲ್ ಲೆಟರಿಂದ ಶುರುವಾಗುತ್ತೆ. ಇದರಿಂದ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಎಕ್ಸಾಂಪಲ್, ರವಿ ಅಂತ ನೀವು ಸೆಂಟೆನ್ಸ್ನ ಯಾವುದೇ ಭಾಗದಲ್ಲಿ ಬರೆದ್ರೂ R ಕ್ಯಾಪಿಟಲ್ ಆಗಿರುತ್ತೆ. ಮೈಸೂರು ನೀವು ಸೆಂಟೆನ್ಸ್ನ ಯಾವುದೇ ಭಾಗದಲ್ಲಿ ಬರೆದಿದ್ರೂ ಕ್ಯಾಪಿಟಲ್ ಆಗಿರುತ್ತೆ. ಆವಾಗ ಅದನ್ನು ನೀವು ಪ್ರನೌನ್ ಅಂತ ಕಂಡುಹಿಡಿಯಬಹುದು. ಸೊ ಪ್ರನೌನ್ ಅಂತಕ್ಕಂಥದ್ದು ಒಂದು ಯೂನಿಕ್ ನೇಮ್. ಯಾತಕ್ಕೋಸ್ಕರ ಕೊಟ್ಟಿರ್ತಾರೆ, ಒಂದು ಪರ್ಟಿಕ್ಯುಲರ್ ಪೀಪಲ್, ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಥವಾ ಪರ್ಟಿಕ್ಯುಲರ್ ಆಬ್ಜೆಕ್ಟಿಗೆ ಯಾವುದನ್ನು ಉದ್ದೇಶ ಮಾಡಿ ಒಂದು ನೇಮ್ ಹೇಳ್ತಾ ಇರ್ತೀವೋ ಅದು
ಪ್ರಾಪರ್ ನೌನ್ ಆಗಿರುತ್ತೆ. ನೆನಪಿರಲಿ, ಪ್ರತಿಯೊಂದು ಪ್ರಾಪರ್ ನೌನ್ ಕ್ಯಾಪಿಟಲ್ ಲೆಟರಿಂದ ಪ್ರಾರಂಭ ಆಗುತ್ತೆ. ಅದು ಎಲ್ಲಾದರೂ ಇರಲಿ, ಸೆಂಟೆನ್ಸ್ನ ಯಾವುದೇ ಭಾಗದಲ್ಲಿದ್ದರೂ ಯಾವುದೇ ಪೊಸಿಷನ್ಲಿದ್ದರೂ ಕ್ಯಾಪಿಟಲ್ ಲೆಟರಿಂದ ಪ್ರಾರಂಭವಾಗಿರುವಂಥ ಒಂದು ನೇಮ್ ಅಂತ ಹೇಳಿದ್ರೆ ಅದು ಪ್ರಾಪರ್ ನೌನ್ ಆಗಿರುತ್ತೆ. ಹಾಗಾದರೆ ಈ ಪ್ರಾಪರ್ ನೌನ್ನ ಬಣ್ಣಗಳೇನು, ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ನಾವು ಹೇಗೆ ಅವುಗಳನ್ನು ತುಂಬ ಕ್ಲಾರಿಟಿಯಿಂದ ಅರ್ಥ ಮಾಡ್ಕೋಬೋದು, ಕ್ಲಿಯರ್ ಆಗಿ ನಾವು ಐಡೆಂಟಿಫೈ ಮಾಡ್ಬೋದು. ಬಹುತೇಕವಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಲ್ಲಿ ಐಡೆಂಟಿಫೈದೇ ಬರುತ್ತೆ. ಹಾಗಾಗಿ ನಾನು ಆ ವರ್ಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಹೇಗೆ ನಾವು ಪ್ರಾಪರ್ ನೌನನ್ನು ಐಡೆಂಟಿಫೈ ಮಾಡಬೇಕಂತ ಹೇಳಿದ್ರೆ ಆ ಪ್ರಾಪರ್ ನೌನಿಗೆ ಇರ್ತಕ್ಕಂಥ ಕ್ಯಾರೆಕ್ಟರ್ಗಳನ್ನು ಕರೆಕ್ಟಾಗಿ ತಿಳ್ಕೋಬೇಕು. ಪ್ರಾಪರ್ ನೌನ್ ಒಂದು ಯುನಿಕ್ನೆಸ್ಸಿಗೆ ಸಂಬಂಧಪಟ್ಟಿರುತ್ತೆ. ಆ ಯುನಿಕ್ನೆಸ್ನಿಂದ ನಾವು ಆ ಒಂದು ಪ್ರಾಪರ್ ನೌನನ್ನು ಐಡೆಂಟಿಫೈ ಮಾಡ್ಬೋದು. ಏನು ಯುನಿಕ್ನೆಸ್ ಅಂದರೆ ಅದಕ್ಕೆ ಒಂದು ಸ್ಪೆಸಿಫಿಕ್ ಐಡೆಂಟಿಟಿ ಅಥವಾ ಇಂಡಿವಿಜುವಲ್ ಐಡೆಂಟಿಟಿ ಇರುತ್ತೆ, ಕಾಮನ್ ಆಗಿ ಹೇಳುವಂಥದ್ದಲ್ಲ. ಕ್ಯಾಪಿಟಲೈಸೇಷನ್ ಬಗ್ಗೆ ನಾನು ಆಲ್ರೆಡಿ ಹೇಳಿದೆ, ಹಿಂದಿನ ಸ್ಲೈಡಲ್ಲೇ ನೀವು ತಿಳ್ಕೊಂಡಿದ್ದೀರಾ. ಸೊ ಎಲ್ಲೇ ಸೆಂಟೆನ್ಸ್ನ ಯಾವ ಭಾಗದಲ್ಲೇ ಇರಲಿ ಅದು ಕ್ಯಾಪಿಟಲ್ ಲೆಟರಿಂದ ಶುರುವಾಗಿರುತ್ತೆ ಆ ಪದ ಅಂತ ಹೇಳಿದ್ರೆ ದಟ್ ಮಸ್ಟ್ ಬಿ ಎ ಪ್ರಾಪರ್ ನೌನ್. ಮತ್ತು ಸ್ಪೆಸಿಫೈಸಿಟಿ, ಅದು ಸ್ಪೆಸಿಫಿಕ್ ಆಗಿ ಏನನ್ನೋ ಒಂದನ್ನು ಹೇಳ್ತಾ ಇರುತ್ತೆ, ಸ್ಪೆಸಿಫಿಕ್ ಆಗಿ ಐಡೆಂಟಿಫೈ ಮಾಡ್ತಿರುತ್ತೆ. ಈ ಉದಾಹರಣೆಗೆ ಕಾಮನ್ ನೌನ್ಸ್ ನಿಮಗೆ ಜನರಲ್ ಆಗಿ ಹೇಳ್ಬಿಡ್ತಾವೆ ಆ್ಯಕ್ಚುಲಿ, ಬಟ್ ಪ್ರಾಪರ್ ನೌನ್ ಕಾಮನ್ ಆಗಿರುವಂಥದ್ದನ್ನು ಹೇಳಲ್ಲ, ಪರ್ಟಿಕ್ಯುಲರ್ ಆಗಿರುವಂಥದ್ದನ್ನು, ಒಂದು ಯುನಿಕ್ ಆಗಿರುವಂಥದ್ದನ್ನು ಹೇಳ್ತಿರುತ್ತೆ. ಅದಕ್ಕೆ ಒಂದು ಸ್ಪೆಸಿಫಿಕ್ ಐಡೆಂಟಿಟಿ ಇರುತ್ತೆ ಅಂತ ಹೇಳ್ಬೋದು. ಮತ್ತು ನಾಟ್ ಯೂಶಲಿ ಫ್ಲೂರಲೈಸ್ಡ್, ಇದು ಇಲ್ಲಿ ನೀವು ಕನ್ಫ್ಯೂಸ್ ಆಗಲಿಕ್ಕೆ ಬರ್ತಕ್ಕಂಥ ಪ್ರಶ್ನೆಗಳಲ್ಲಿ ಸಾಧ್ಯ ಇದೆ. ಬಹು ಸಿಂಗ್ಯುಲರ್ ಮೀನಿಂಗ್ ಏನಿರುತ್ತೆ ಅಥವಾ ಫ್ಲೂರಲ್ ಸಿಂಗ್ಯುಲರ್ ಕೇಳಿರ್ತೀರಲ್ಲ, ಏಕವಚನ ಬಹುವಚನ ಹೇಳ್ತೀವಿ ಕನ್ನಡದಲ್ಲಿ. ಸೊ ಬಹುವಚನ ಸಾಮಾನ್ಯವಾಗಿ ಇರಲ್ಲ, ವಿಶೇಷ ಸಂದರ್ಭಗಳನ್ನು ಬಿಟ್ಟು. ವಿಶೇಷ ಸಂದರ್ಭ ಯಾವುದು? ಇವಾಗ ನೀವು ಫ್ಯಾಮಿಲೀಸ್ ಬಗ್ಗೆ ಹೇಳುವಾಗ, ಈಗ ನೋಡಿ ಅಭಿಷೇಕ್ ಬಚ್ಚನ್ ಅಥವಾ ಅಮಿತಾಬ್ ಬಚ್ಚನ್ ಫ್ಯಾಮಿಲೀಸ್ ಹೇಳುವಾಗ, ಇಲ್ಲ ಅಂತ ಹೇಳಿದ್ರೆ ಅಂಬಾನೀಸ್ ಅಂತ ಹೇಳುವಾಗ, ಬಚ್ಚನ್ ಫ್ಯಾಮಿಲೀಸ್, ಅಂಬಾನೀಸ್ ಆ ಥರ ಹೇಳುವಾಗ, ಅಂದರೆ ಒಂದು ಪರ್ಟಿಕ್ಯುಲರ್ ಫ್ಯಾಮಿಲಿನ ನಾವು ಆ ಸರ್ನೇಮಿಂದ ಐಡೆಂಟಿಫೈ ಮಾಡುವಾಗ ಈ ಪ್ರಾಪರ್ ನೌನ್ ಕಾಮನ್ ನೌನ್ ಏನಾಗಲ್ಲ, ಪ್ರಾಪರ್ ನೌನ್ ಇನ್ ಫ್ಲೂರಲ್ ಫಾರ್ಮ್ ಆಗುತ್ತೆ. ಅದನ್ನು ನೆನಪಲ್ಲಿ ಇಟ್ಕೋಬೇಕು. ಮತ್ತು ಟೀಮ್ ಬಗ್ಗೆ ಹೇಳುವಾಗ, ಈಗ RCB ಹೇಳ್ತೀರಾ ಆ ಥರ, ಅಥವಾ ಕ್ರಿಕೆಟ್ ಟೀಮ್ಸ್ ಅದ್ರ ಬಗ್ಗೆ ಹೇಳುವಾಗ ಫ್ಲೂರಲ್ ಆಗಿ ಬರುತ್ತೆ RCB, ಅಥವಾ ನಿಮಗೆ ಬೇಕಾದಂಥ ಬೇರೆ ಯಾವುದೇ ಟೀಮ್ಸ್ಗಳನ್ನ ಹೇಳುವಾಗ. ಫ್ಯಾಮಿಲೀಸ್ ಅಥವಾ ಟೀಮ್ ಬಗ್ಗೆ ಹೇಳುವಾಗ ಪ್ರಾಪರ್ ನೌನ್ ಬಂದು ಫ್ಲೂರಲೈಸ್ಡ್ ಆಗುತ್ತೆ, ಫ್ಲೂರಲ್ ಫಾರ್ಮಿಗೆ ಬರುತ್ತೆ. ಅದರ್ವೈಸ್ ಅದು ಪರ್ಟಿಕ್ಯುಲರ್ ಆಗಿ ಒಂದು ಸ್ಪೆಸಿಫಿಕ್ ಐಟಮ್ ಅಥವಾ ಸ್ಪೆಸಿಫಿಕ್ ಎಂಟಿಟಿಯನ್ನಷ್ಟೇ ತೋರಿಸುತ್ತೆ. ಈ ಒಂದು ಪಾರ್ಟನ್ನು ಮಾತ್ರ ನೀವು ಕನ್ಫ್ಯೂಸ್ ಆಗದೆ ಇರೋ ರೀತಿಯಲ್ಲಿ ನೋಡ್ಕೋಬೇಕು. ಅದರ್ವೈಸ್ ಇನ್ನು ಈ ಪ್ರಾಪರ್ ನೌನ ಇತರ ಕ್ಯಾರೆಕ್ಟರ್ಗಳು ತುಂಬ ಈಸಿಯಾಗಿದೆ. ಇದು ಒಂದು ಕ್ಯಾರೆಕ್ಟರ್ ಅಷ್ಟೇ, ಸೂಕ್ಷ್ಮವಾಗಿ ನೀವು ನೋಡಬೇಕಾಗಿರುವಂಥದ್ದು. ಎಕ್ಸಾಂಪಲ್ಸ್ ಆಫ್ ಪ್ರಾಪರ್ ನೌನ್ಸ್. ನೇಮ್ಸ್ ಆಫ್ ಪೀಪಲಿಗೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವ್ಯಕ್ತಿಗಳೇ. ಕೆಲವರಿಗೆ ನಮ್ಮ ಪ್ರಧಾನಮಂತ್ರಿ ಅಂದರೆ ಯಾರು ಅಂದರೆ ಗೊತ್ತಿರಲ್ಲ. ನಾವು TV ಇಂಟರ್ವ್ಯೂಗಳನ್ನ ನೋಡ್ತಿರ್ತೀವಿ ಆ್ಯಕ್ಚುಲಿ, ಪಬ್ಲಿಕ್ ಇಂಟರ್ವ್ಯೂಸ್ ನೋಡುವಾಗ. ಸೊ ಜನರಲ್ ನಾಲೆಡ್ಜ್ ಕೂಡ ಇದರಲ್ಲಿ ಸೇರಿಸೋದು ಒಳ್ಳೆಯದು ಅನ್ನಿಸ್ತು. ಈ ಎಲ್ಲೆಲ್ಲಿ ಸಾಧ್ಯನೋ ಗ್ರಾಮರ್ ಪಾರ್ಟನ್ನು ನಿಮಗೆ ಮೋರ್ ಇಂಟ್ರೆಸ್ಟಿಂಗ್ ಮಾಡಲಿಕ್ಕೆ, ಮೋರ್ ಅಟ್ರಾಕ್ಟಿವ್ ಮಾಡಲಿಕ್ಕೆ, ಮೋರ್ ಜನರಲೈಸ್ ಮಾಡಲಿಕ್ಕೆ ಅಲ್ಲೆಲ್ಲ ನಾನು ಇದನ್ನು ಮಾಡಬೇಕಂತ ಅಂದ್ಕೊತಿದ್ದೀನಿ. ಸೊ ಆ ಕಾರಣಕ್ಕೋಸ್ಕರ ನರೇಂದ್ರ ಮೋದಿ ಪರ್ಟಿಕ್ಯುಲರ್ ಪರ್ಸನ್ ಈಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ನೌ. ಇಂದಿರಾ ಗಾಂಧಿ ಫಸ್ಟ್ ಆ್ಯಂಡ್ ಓನ್ಲಿ ಫೀಮೇಲ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ನೀವು ಇಲ್ಲಿ ಜನರಲ್ ನಾಲೆಡ್ಜ್ ಆಗೋ ತಿಳ್ಕೊಬೋದು. ಇಂದಿರಾ ಗಾಂಧಿ ಅಂತಕ್ಕಂಥದ್ದು ಒಂದು ಸ್ಪೆಷಲ್ ಐಡೆಂಟಿಟಿ, ಹೇಗೆ ಪ್ರನೌನ್ ಆಗಿ ಫಾರ್ಮ್ ಆಗುತ್ತೆ ಅನ್ನೋದನ್ನು ಕೂಡ ನೀವು ನೋಡ್ಬೋದು ಇಲ್ಲಿ. ಅಮಿತಾಬ್ ಬಚ್ಚನ್ ನಾನು ಆಲ್ರೆಡಿ ಕೊಟ್ಟಿದ್ದೀನಿ. ಮತ್ತು ರತನ್ ಟಾಟಾ ಅವ್ರ ಬಗ್ಗೆ
ಎ ರೆನೌಡ್ ಇಂಡಿಯನ್ ಇಂಡಸ್ಟ್ರಿಯಲಿಸ್ಟ್, ಭಾರತದ ಒಂದು ಹೆಮ್ಮೆಯ ವ್ಯಕ್ತಿಯವರು. ಇತ್ತೀಚೆಗಷ್ಟೇ ದೈವಾಧೀನರಾದರು, ನಿಮಗೆ ಗೊತ್ತಿರುತ್ತೆ. ಸೊ ಈ ಥರ ಪರ್ಟಿಕ್ಯುಲರ್ ವ್ಯಕ್ತಿಯನ್ನು ನಾವು ಹೇಳುವಾಗ, ವ್ಯಕ್ತಿಯ ಹೆಸರನ್ನು ಹೇಳುವಾಗ ಪ್ರಾಪರ್ ನೌನ್ ಅಂತ ನಾವು ಅದನ್ನು ಕನ್ಸಿಡರ್ ಮಾಡಬಹುದು. ಇನ್ನು ನೇಮ್ಸ್ ಆಫ್ ಪ್ಲೇಸಸ್ಗೆ ಎಕ್ಸಾಂಪಲ್ಸು ಪ್ರಾಪರ್ ನೌನಲ್ಲಿ ನ್ಯೂ ಡೆಲ್ಲಿ, ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ ಗೊತ್ತಿದೆ ನಿಮಗೆ. ಮುಂಬೈ ಇದು ಒಂದು ಪ್ಲೇಸ್ನ ನೇಮ್, ಇದನ್ನು ಫೈನಾನ್ಷಿಯಲ್ ಹಬ್ ಆಫ್ ಇಂಡಿಯಾ ಅಂತ ಕೂಡ ಕರೀತಾರೆ. ಕಲ್ಕತ್ತಾ ಇದನ್ನು ಮೇಜರ್ ಕಲ್ಚರಲ್ ಸಿಟಿ ಇನ್ ಇಂಡಿಯಾ ಅಂತ ಕರೀತಾರೆ. ಬ್ಯಾಂಗ್ಳೂರ್ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಕರಿತೀವಿ. ಸೊ ಹೀಗೆ ಕರೆಯೋದ್ರಿಂದ ಇದು ಪ್ರಾಪರ್ ನೌನ್ ಅಂತ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಒಂದು ಪ್ಲೇಸ್ನ ನೇಮನ್ನು ಪ್ರಾಪರ್ ನೌನ್ ಅಂತ ಹೇಳ್ಬೋದು. ಇಲ್ಲಿ ಏನಂತ ಕರೀತಾರೆ ಅನ್ನೋವಂತಕ್ಕಂಥದ್ದು ನಿಮಗೆ ಅಡಿಷನಲ್ ಆಗಿ ನಾನು ಕೊಡ್ತಿರ್ತಕ್ಕಂತಹ ನಾಲೆಡ್ಜ್ ಅಷ್ಟೇ. ಇದಕ್ಕೂ ಕನ್ಫ್ಯೂಸ್ ಮಾಡ್ಕೋಬೇಡಿ. ಚೆನ್ನೈ ಎ ಮೇಜರ್ ಸಿಟಿ ಇನ್ ಸೌತ್ ಇಂಡಿಯಾ ನೋನ್ ಫಾರ್ ಇಟ್ಸ್ ಕಲ್ಚರಲ್ ಹೆರಿಟೇಜ್. ಸೊ ಪ್ರಾಪರ್ ನೌನ್ ಅಂತಕ್ಕಂಥದ್ದು ವ್ಯಕ್ತಿಗೆ, ಸ್ಥಳಕ್ಕೆ, ಪ್ಲೇಸ್ಗೆ ಅಷ್ಟೇ ಅಲ್ಲ, ರಿವರ್ಸ್ಗೆ, ಮೌಂಟೇನ್ಸ್ಗೆ, ಲ್ಯಾಂಡ್ ಮಾರ್ಕ್ಸ್ಗೂ ಕೂಡ ಯೂಸ್ ಮಾಡ್ತಕ್ಕಂಥ ಪದಗಳನ್ನು ನಾವು ಪ್ರಾಪರ್ ನೌನ್ ಅಂತ ಕರಿತೀವಿ. ಗಂಗಾ ರಿವರ್ ಬಗ್ಗೆ ಕೇಳಿರ್ತೀರ. ಪುಣ್ಯ ನದಿ, ಭಾರತದ ಒಂದು ಪುಣ್ಯ ನದಿ. ಇದನ್ನು ಕೂಡ ನಾವು ಪ್ರಾಪರ್ ನೌನ್ ಅಂತ ಹೇಳ್ಬೋದು. ಹಿಮಾಲಯಾಸ್ ನೋಡಿ, ಹಿಮಾಲಯಾಸ್ ಎಸ್ ಇದೆ, ನೀವು ಫ್ಲೂರಲ್ ಸೆನ್ಸ್ ಅಂತ ಅನ್ಕೊಬೋದು. ಮೌಂಟೇನ್ ರೇಂಜ್ಗೆ ಹಿಮಾಲಯಾಸ್ ಅಂತಕ್ಕಂಥ ಪರ್ಟಿಕ್ಯುಲರ್ ಆಗಿ ನಾರ್ತ್ ಇಂಡಿಯಾದಲ್ಲಿ ಮೌಂಟೇನ್ ರೇಂಜಿಗೆ ಇರ್ತಕ್ಕಂಥ ಹೆಸರಾಗಿರೋದ್ರಿಂದ ಇಲ್ಲಿ ಇದನ್ನು ಪ್ರಾಪರ್ ನೌನ್ ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ನು ತಾರ್ ಮರುಭೂಮಿ ಬಗ್ಗೆ, ತಾಜ್ ಮಹಲ್ ಬಗ್ಗೆ, ಕುತುಬ್ ಮಿನಾರ್ ಬಗ್ಗೆ ಕೂಡ ಪ್ರಾಪರ್ ನೌನ್ ಅಂತಲೇ ಕನ್ಸಿಡರ್ ಮಾಡುವಂಥದ್ದು. ಏನಕ್ಕಂತ ಹೇಳಿದ್ರೆ ಈ ಎಲ್ಲ ನೇಮ್ ಆಫ್ ರಿವರ್ಸ್, ಮೌಂಟೇನ್ಸ್ ಆ್ಯಂಡ್ ಲ್ಯಾಂಡ್ ಮಾರ್ಕ್ಸ್ ಏನಿದೆ ಇದು ಪರ್ಟಿಕ್ಯುಲರ್ ಆಗಿ ಒಂದಕ್ಕೆ, ಒಂದು ಐಡೆಂಟಿಟಿಗೆ, ಒಂದು ಯುನಿಕ್ನೆಸ್ಸಿಗೆ, ಒಂದು ವಿಶೇಷತೆಗೆ ಇಟ್ಟಿರ್ತಕ್ಕಂಥ ಹೆಸರು. ಹಾಗಾಗಿ ಇದು ಪ್ರಾಪರ್ ನೌನ್. ಇನ್ನು ಎಕ್ಸಾಂಪಲ್ಸ್ ಆಫ್ ಪ್ರಾಪರ್ ನೌನ್ಸ್, ನೇಮ್ಸ್ ಆಫ್ ಆರ್ಗನೈಸೇಷನ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್. ನೀವು ವ್ಯಕ್ತಿ ಬಗ್ಗೆ ತಿಳಿದ್ರಿ, ಫ್ಯಾಮಿಲೀಸ್ ಬಗ್ಗೆ ಆಯಿತು, ಜೊತೆಗೆ ರಿವರ್ಸ್ ಬಗ್ಗೆ ಆಯಿತು, ಮಾನ್ಯುಮೆಂಟ್ಸ್ ಬಗ್ಗೆ ಆಯಿತು. ಇವಾಗ ಆರ್ಗನೈಸೇಷನ್ ಅಥವಾ ಇನ್ಸ್ಟಿಟ್ಯೂಷನ್ಗೂ ಕೂಡ ನಾವು ಪ್ರಾಪರ್ ನೌನ್ ಅಂತ ಕನ್ಸಿಡರ್ ಮಾಡ್ಬೋದಾ ಅಂತ ಹೇಳಿದ್ರೆ ಎಸ್. IIT ಬಗ್ಗೆ ಕೇಳಿರ್ತೀರ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ನಿಮಗೆ ಗೊತ್ತು, ಇದು ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಷನ್ ಇನ್ ಇಂಡಿಯಾ. ಇದನ್ನು ಕೂಡ ನಾವು ಪ್ರಾಪರ್ ನೌನ್ ಆಗಿ ಕನ್ಸಿಡರ್ ಮಾಡ್ತೀವಿ. ಏನಕ್ಕಂತ ಹೇಳಿದ್ರೆ IITಗೆ ಇರ್ತಕ್ಕಂಥ ಯುನಿಕ್ನೆಸ್ ಅಥವಾ ಇಂಡಿವಿಜುವಲ್ ಐಡೆಂಟಿಟಿ. ಟಾಟಾ ಗ್ರೂಪ್ ಅಂತಕ್ಕಂಥದ್ದು ಕೂಡ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಭಾರತದ ಮೇನ್ ಬ್ಯಾಂಕ್ ಇದು. ಇದರ ಬಗ್ಗೆ ಕೂಡ ನಾವು ಹೇಳುವಾಗ ಪರ್ಟಿಕ್ಯುಲರ್ ಆಗಿ ಒಂದೇ ರಿಸರ್ವ್ ಬ್ಯಾಂಕ್ ಇರುವಂಥದ್ದು, ಅದಕ್ಕೊಂದು ಯುನಿಕ್ನೆಸ್ ಇದೆ. ಹಾಗಾಗಿ ಇಲ್ಲಿ ನಾವು ಪ್ರಾಪರ್ ನೌನ್ ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ನು AIIMS, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಇದು ಗ್ರೂಪ್ ಆಫ್ ಮೆಡಿಕಲ್ ಕಾಲೇಜಸ್ ಇದ್ರೂ ಕೂಡ ಒಂದು ಸಂಸ್ಥೆ, ಅದರ ನಡುವೆ ಅದರ ಅಂಡರ್ಲಿರ್ತಕ್ಕಂಥ ಬ್ರಾಂಚ್ಗಳದು. ಹಾಗಾಗಿ ಇಲ್ಲಿ AIIMSನು ಕೂಡ ನಾವು ಪ್ರಾಪರ್ ನೌನ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಫ್ಲೂರಲ್ ಸೆನ್ಸ್ ಇದ್ರೂ ಕೂಡ ಇದು ಪ್ರಾಪರ್ ನೌನೇ ಆಗಿರುತ್ತೆ. ನೆಕ್ಸ್ಟು SBI, ಭಾರತ ಸರ್ಕಾರದ ಮೇನ್ ಬ್ಯಾಂಕ್ ಯಾವುದಿದೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಲಾರ್ಜೆಸ್ಟ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಇದು. ಇದನ್ನು ಕೂಡ ನಾವು ಪ್ರಾಪರ್ ನೌನ್ ಅಂತಲೇ ಕನ್ಸಿಡರ್ ಮಾಡುವಂಥದ್ದು. ಸೊ ಇವಾಗ ಫೆಸ್ಟಿವಲ್ಸನ್ನು ನಾವು ಪ್ರಾಪರ್ ನೌನ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಬ್ಬಗಳನ್ನು, ದೀಪಾವಳಿ ಬಗ್ಗೆ ಗೊತ್ತಿದೆ, ಮೊನ್ನೆ ಅಷ್ಟೇ ಆಚರಿಸಿದ್ದೀವಿ. ಫೆಸ್ಟಿವಲ್ ಆಫ್ ಲೈಟ್ಸ್ ಸೆಲೆಬ್ರೇಟೆಡ್ ಅಕ್ರಾಸ್ ಇಂಡಿಯಾ, ಭಾರತದ ಉದ್ದಕ್ಕೂ ಬೆಳಕಿನ ಹಬ್ಬ, ಭಾರತದ ಉದ್ದಗಲಕ್ಕೂ ಆಚರಿಸುವ ಬೆಳಕಿನ ಹಬ್ಬ ಅಂತ ಹೇಳ್ಬೋದು. ಹೋಲಿ ಬಗ್ಗೆ ಗೊತ್ತಿದೆ, ಹೋಲಿ ಕೂಡ ಫುಲ್ ಫೇಮಸ್. ಈದ್ ಉಲ್ ಫಿತರ್ ಇದು ಕೂಡ. ಪೊಂಗಲ್ ತಮಿಳುನಾಡಿನಲ್ಲಿ ಮತ್ತು ಕರ್ನಾಟಕ ಅಥವಾ ಸೌತ್ ಇಂಡಿಯಾದಲ್ಲಿ ಆಚರಿಸ್ತಕ್ಕಂತಹ
ಸುಗ್ಗಿಗೆ ಸಂಬಂಧಪಟ್ಟಂಥ ಒಂದು ಹಬ್ಬ ಓಣಂ. ಓಣಂ ನಿಮಗೆ ಗೊತ್ತಿದೆ, ಕೇರಳದ ಮೇಜರ್ ಫೆಸ್ಟಿವಲ್ ಇದು. ಸೊ ಈ ಫೆಸ್ಟಿವಲ್ಗಳಿಗೆ ಇರ್ತಕ್ಕಂಥ ಹೆಸರುಗಳು ಕೂಡ ಪ್ರನೌನ್ ಆಗಿರ್ತವೆ. ಏನಕ್ಕಂತ ಹೇಳಿದ್ರೆ ಆ ಹಬ್ಬಗಳಿಗೆ ಇರ್ತಕ್ಕಂಥ ವಿಶೇಷವಾದ ಹೆಸರಿನಿಂದ. ಮತ್ತು ನೇಮ್ಸ್ ಆಫ್ ಬ್ರ್ಯಾಂಡ್ಸ್ ಕೂಡ ಪ್ರಾಪರ್ ನೌನ್ ಅಂಡರ್ಲಿ ಬರುತ್ತೆ. ಫ್ಲಿಪ್ಕಾರ್ಟ್, ನಂದಿನಿ, HMT, ರಿಲಯನ್ಸ್, ಇನ್ಫೋಸಿಸ್, ಈ ಥರದ್ದು ಎಷ್ಟೊಂದು ಬ್ರ್ಯಾಂಡ್ ನೇಮ್ಸ್ ಏನಿದೆ ಆ ಬ್ರ್ಯಾಂಡ್ ನೇಮ್ಸ್ಗೂ ಕೂಡ ನಾವು ಪ್ರನೌನ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಏನಕ್ಕಂತ ಹೇಳಿದ್ರೆ ಅದಕ್ಕಿರ್ತಕ್ಕಂಥ ಅವುಗಳಿಗಿರ್ತಕ್ಕಂಥ ಇಂಡಿವಿಜುವಾಲಿಟಿ ಮತ್ತು ಸ್ಪೆಸಿಫಿಕ್ ಐಡೆಂಟಿಟಿಯಿಂದ. ಇನ್ನು ಹಿಸ್ಟಾರಿಕಲ್ ಇವೆಂಟ್ಸನ್ನು ನಾವು ಪ್ರಾಪರ್ ನೌನ್ ಅಂತ ಕನ್ಸಿಡರ್ ಮಾಡಬಹುದಾ ಅಂತ ಹೇಳಿದ್ರೆ ಎಸ್, ಇವೆಂಟ್ಸ್ಗಳಿಗೂ ಕೂಡ ಒಂದು ಯುನಿಕ್ನೆಸ್ ಇರೋದ್ರಿಂದ ನಾವು ಪ್ರಾಪರ್ ನೌನ್ಸ್ ಅಂತ ಹಿಸ್ಟಾರಿಕಲ್ ಇವೆಂಟ್ಸನ್ನು ಕೂಡ ಕನ್ಸಿಡರ್ ಮಾಡ್ಬೋದು. ಇಂಡಿಪೆಂಡೆನ್ಸ್ ಡೇ ಒಂದು ಸ್ಪೆಸಿಫಿಕ್ ಇವೆಂಟ್ ಅದು, ಹಾಗಾಗಿ ಪ್ರಾಪರ್ ನೌನ್. ರಿಪಬ್ಲಿಕ್ ಡೇ ಇದೊಂದು ಸ್ಪೆಸಿಫಿಕ್ ಸೆಲೆಬ್ರೇಷನ್ ಡೇ, ಹಾಗಾಗಿ ಇದನ್ನು ನಾವು ಪ್ರಾಪರ್ ನೌನ್ ಅಂತ ಕನ್ಸಿಡರ್ ಮಾಡ್ಬೋದು. ಕ್ವಿಟ್ ಇಂಡಿಯಾ ಮೂಮೆಂಟ್ ಇದು ಕೂಡ ಒಂದು ಸ್ಪೆಸಿಫಿಕ್ ಮೂಮೆಂಟ್ ಆಗಿರೋದ್ರಿಂದ, ಒಂದು ಸಂಗತಿ ಅಥವಾ ಒಂದು ಚಳುವಳಿ ಆಗಿರೋದ್ರಿಂದ, ಪರ್ಟಿಕ್ಯುಲರ್ ಆಗಿರೋದ್ರಿಂದ ಪ್ರಾಪರ್ ನೌನ್ ಅಂತ ಕನ್ಸಿಡರ್ ಮಾಡ್ಬೋದು. ಬ್ಯಾಟಲ್ ಆಫ್ ಪಾಣಿಪತ್, ಅದೇ ರೀತಿ ಜಲಿಯನ್ ವಾಲಾಬಾಗ್ ಮ್ಯಾಸ್ಕೇರ್ ಹತ್ಯಾಕಾಂಡ ಏನಿದೆ ಇದನ್ನು ಕೂಡ, ಈ ಘಟನೆಗಳು ತಮ್ಮದೇ ಆದ ವಿಶೇಷತೆಯನ್ನು, ಒಂದು ಯುನಿಕ್ನೆಸ್ಸನ್ನು, ಒಂದು ಐಡೆಂಟಿಟಿಯನ್ನು ಹೊಂದಿರೋದ್ರಿಂದ ಈ ಹಿಸ್ಟಾರಿಕಲ್ ಇವೆಂಟ್ಸ್ ಕೂಡ ಪ್ರಾಪರ್ ನೌನ್ ಅಂಡರ್ಲೇ ಬರ್ತವೆ. ಆಲ್ವೇಸ್ ರಿಮೆಂಬರ್, ಈ ಪ್ರಾಪರ್ ನೌನ್ ಬಗ್ಗೆ ನೀವು ಇಷ್ಟು ಸಂಗತಿಗಳನ್ನು ತಿಳ್ಕೊಂಡ್ಬಿಟ್ರೆ ಸಾಕು. ರೆಕಗ್ನೈಸ್ ಮಾಡಲಿಕ್ಕೆ, ಪ್ರಾಪರ್ ನೌನನ್ನು ಐಡೆಂಟಿಫೈ ಮಾಡಲಿಕ್ಕೆ, ಮಿಸ್ಟೇಕನ್ನು ಐಡೆಂಟಿಫೈ ಮಾಡಲಿಕ್ಕೆ ನಿಮಗೆ ತುಂಬ ಈಸಿ ಆಗುತ್ತೆ. ತಿಳ್ಕೊಬೇಕಾಗಿರ್ತಕ್ಕಂಥ ಮೊದಲನೇ ಪಾಯಿಂಟು, ಆಲ್ವೇಸ್ ಸ್ಪೆಸಿಫಿಕ್ ಎಂಟಿಟೀಸ್ ಬಗ್ಗೆ, ಬಟ್ ಜನರಲ್ ಎಂಟಿಟೀಸ್ ಬಗ್ಗೆ ಅವು ಹೇಳಲ್ಲ, ಸ್ಪೆಸಿಫಿಕ್ ಎಂಟಿಟೀಸ್ ಬಗ್ಗೆ ಹೇಳ್ತವೆ. ಉದಾಹರಣೆಗೆ ಫೆಸ್ಟಿವಲ್ಸ್ ಅಂತಕ್ಕಂಥದ್ದು ಒಂದು ಕಾಮನ್ ನೌನ್ ಆದರೆ ದೀಪಾವಳಿ ಫೆಸ್ಟಿವಲ್ ಒಂದು ಸ್ಪೆಸಿಫಿಕ್ ನೌನ್ ಆಗುತ್ತೆ. ಸ್ಪೆಸಿಫಿಕ್ ನೌನ್ ಅಂತ ಹೇಳಿದ್ರೆ ಪ್ರಾಪರ್ ನೌನ್ ಆಯಿತು, ಅದನ್ನು ನೆನಪಲ್ಲಿ ಇಟ್ಕೋಬೇಕು. ಮತ್ತು ಅವು ಯಾವಾಗಲೂ ಕ್ಯಾಪಿಟಲೈಸ್ಡ್ ಆಗಿರ್ತವೆ. ಕ್ಯಾಪಿಟಲೈಸ್ಡ್ ಏನಾಗಂದರೆ ಬಿಗ್ ಲೆಟರಿಂದ ಶುರು ಮಾಡಲಾಗಿರುತ್ತೆ. ಕ್ಯಾಪಿಟಲ್ ಲೆಟರಿಂದ ಆ ಪದವನ್ನು ಶುರು ಮಾಡಲಾಗಿರುತ್ತೆ. ಸೆಂಟೆನ್ಸ್ನ ಯಾವುದೇ ಭಾಗದಲ್ಲಿದ್ದರೂ ಯೂಶಲಿ ಸೆಂಟೆನ್ಸ್ನ ಪ್ರಾರಂಭದಲ್ಲಿ ಶುರು ಮಾಡುವ ಫಸ್ಟ್ ಲೆಟರನ್ನು ನಾವು ಕ್ಯಾಪಿಟಲ್ ಲೆಟರಿಂದ ಶುರು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ರೂಲ್, ಅದು ಗ್ರಾಮರ್ನ ರೂಲ್ ಅದು. ಇಲ್ಲಿ ಸೆಂಟೆನ್ಸ್ ಮಧ್ಯಭಾಗದಲ್ಲಿ ಈ ಪದ ಇದ್ರೂ ಕೂಡ ಅದು ಕ್ಯಾಪಿಟಲೈಸಿಂದ ಆಗಿದೆ ಅಥವಾ ಕ್ಯಾಪಿಟಲ್ ಲೆಟರಿಂದ ಶುರುವಾಗಿದೆ ಅಂತ ಹೇಳಿದ್ರೆ ದಟ್ ಮಸ್ಟ್ ಬಿ ಎ ಪ್ರಾಪರ್ ನೌನ್ ಅಂತಕ್ಕಂಥದ್ದನ್ನು ನೆನಪಲ್ಲಿ ಇಟ್ಕೋಬೇಕು. ಪ್ರಾಪರ್ ನೌನ್ಸ್ ಕ್ಯಾನ್ ರೆಫರ್ ಪೀಪಲ್, ಕಲ್ತ್ರಿ, ಪ್ಲೇಸಸ್ ಗೊತ್ತಾಗಿದೆ ನಿಮಗೆ, ಇನ್ಸ್ಟಿಟ್ಯೂಷನ್ಸ್ ಇದನ್ನು ಕಲ್ತಿದ್ದೀರಾ, ಲ್ಯಾಂಡ್ ಮಾರ್ಕ್ಸ್, ಬ್ರ್ಯಾಂಡ್ಸ್ ಆ್ಯಂಡ್ ಇವೆಂಟ್ಸ್. ಸೊ ಇಲ್ಲಿಗೆ ಈ ವಿಡಿಯೋಗೆ ನಿಮಗೆ ಪ್ರಾಪರ್ ನೌನ್ನ ಕ್ಯಾರೆಕ್ಟರಿಸ್ಟಿಕ್ಸ್, ಪ್ರಾಪರ್ ನೌನ್ ಅಂದರೆ ಏನು, ಪ್ರಾಪರ್ ನೌನ್ನ ವೈವಿಧ್ಯತೆಗಳೇನಿದೆ ಎಲ್ಲದನ್ನು ಕಲ್ತಿದ್ದೀರಾ. ಮುಂದಿನ ವಿಡಿಯೋದಲ್ಲಿ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಪ್ರಾಪರ್ ನೌನ್ ಬಗ್ಗೆ ಕೇಳಿರ್ತಕ್ಕಂತಹ ಪ್ರಶ್ನೆಗಳನ್ನು ತಗೊಂಡು ಬಂದು ನಿಮಗೆ ಅದರ ಪ್ರಶ್ನೆಗಳು ಮತ್ತು ಅನಲೈಸ್ ಮಾಡಿ ಆನ್ಸರ್ಗಳನ್ನ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಮುಂದಿನ ವಿಡಿಯೋಗಾಗಿ ವೆಯ್ಟ್ ಮಾಡಿ. ಈ ವಿಡಿಯೋದಲ್ಲಿ ಕಲಿತಂಥ ವಿಷಯಗಳ ಬಗ್ಗೆ ನೀವು ಟೆಸ್ಟ್ಗಳನ್ನ ತಗೋಬೋದು ನಮ್ಮ ಅಚೀವರ್ ಹಂಟ್ ಕ್ವಿಜ್ ಆ್ಯಪ್ ಮೂಲಕ ಅಥವಾ ವೆಬ್ಸೈಟ್ ಮೂಲಕ. ಅದು ಲಿಂಕ್ ನಿಮಗಿರುತ್ತೆ, ಆ ಲಿಂಕ್ ತಗೊಳ್ಳಿ. ನೀವೇನು ಅರ್ಥ ಮಾಡ್ಕೊಂಡಿದ್ದೀರಾ ಅದನ್ನು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಪರೀಕ್ಷೆ ಮಾಡಿ. ನಿಮ್ಮ ಜೊತೆಗೆ ಹಲವಾರು ಜನ ಅದನ್ನು ಟೆಸ್ಟ್ ಮಾಡ್ತಿರ್ತಾರೆ. ಅವುಗಳ ನಡುವೆ ನಿಮ್ಮ ಹೆಸರು ಲೀಡರ್ ಬೋರ್ಡ್ನಲ್ಲಿ ಯಾವ ಸ್ಥಾನದಲ್ಲಿದೆ ಅಂತಕ್ಕಂಥದ್ದನ್ನು ನೋಡಿ ನಿಮಗೆ ಮತ್ತಷ್ಟು ಪ್ರಾಕ್ಟೀಸ್ ಮಾಡಲಿಕ್ಕೆ ಅದು ನಿಮಗೆ ಎನ್ಕರೇಜ್ ಮಾಡುತ್ತೆ. ಥ್ಯಾಂಕ್ ಯು. ಶುಭ ದಿನ.